ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದರ ಜೊತೆಗೆ 5ನೇ ಅಧ್ಯಾಯ ಸಂಪನ್ನವಾಗಿತ್ತು. ಇವತ್ತು ವಿ ವಿಲ್ ಸ್ಟಾರ್ಟ್ 6th ಚಾಪ್ಟರ್, ದ್ಯಾಟ್ ಈಸ್ ಲೆಜಿಸ್ಲೇಚರ್, ಶಾಸಕಾಂಗ. ಇದರ ಬಗ್ಗೆ ಸ್ಟಾರ್ಟ್ ಮಾಡುವ ಮಕ್ಕಳ. ಈ ಅಧ್ಯಾಯದಲ್ಲಿ ಶಾಸಕಾಂಗ, ಭಾರತದಲ್ಲಿ ಶಾಸಕಾಂಗ, ಕೇಂದ್ರ ಶಾಸಕಾಂಗ, ರಾಜ್ಯ ಶಾಸಕಾಂಗಗಳು, ಕೇಂದ್ರ ಶಾಸಕಾಂಗದ ಅಧಿಕಾರಗಳು ಮತ್ತು ಕಾರ್ಯಗಳು, ರಾಜ್ಯ ಶಾಸಕಾಂಗದ ಅಧಿಕಾರಗಳು ಮತ್ತು ಕಾರ್ಯಗಳು, ಇವುಗಳ ಬಗ್ಗೆ ಮಕ್ಕಳೇ ಸ್ಟಡಿ ಮಾಡುವ. ಡಿಯರ್ ಚಿಲ್ಡ್ರನ್, in the previous period we have studied the fundamental duties. By this we have completed the 5th chapter. Today we will study and we will start, in fact we will start the 6th chapter, that is legislature. In this chapter we will discuss the legislature in India, the union legislature and the state legislatures, the powers and functions of union legislature and the state legislatures. Right ಮಕ್ಕಳೇ? Okay ಮಕ್ಕಳೇ, ಇಲ್ಲಿ totally in this topic we have 3 categories. Number 1, meaning, the meaning of legislature, the types of legislature and the importance of legislature. ರೈಟ್ ಮಕ್ಕಳೇ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ ಆರ್ ದಿ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್ ದಿ ಗವರ್ನಮೆಂಟ್. ಸರ್ಕಾರದ ಪ್ರಮುಖ ಅಂಗಗಳಾಗಿವೆ. ಮಕ್ಕಳೇ, in the earlier days the states were small in territory, hence the people were used to participate in the administration of the state directly. But the modern states are big in territory. It is not possible to the citizens to participate in the administration directly. Hence, in the modern democracy or in the modern countries, people or citizens choose their representatives and make provision for the administration of the country. So, makala, in the modern countries, the representatives of the people administers the administration of the country. ಅಂದರೆ ಮಕ್ಕಳೇ, ಮೊದಲಿನ ಕಾಲದಲ್ಲಿ ರಾಜ್ಯಗಳು ಚಿಕ್ಕವಾಗಿದ್ದವು. ಆವಾಗ ನಾಗರಿಕರು ನೇರವಾಗಿ ರಾಜ್ಯಾಡಳಿತದಲ್ಲಿ ಭಾಗವಹಿಸುತ್ತಿದ್ದರು. ದೇಶದ ಅವಶ್ಯಕತೆಗಳು, ಅನುಕೂಲಗಳು, ಅನಾನುಕೂಲಗಳ ಬಗ್ಗೆ ಜನರೇ ತೀರ್ಮಾನ ಮಾಡಿ ಆಡಳಿತವನ್ನು ನಡೆಸುತ್ತಿದ್ದರು. ಇದು ಯಾವಾಗ? ಬಿಫೋರ್ ಕ್ರೈಸ್ಟ್ BC. ಬಟ್ ಮಾಡರ್ನ್ ಸ್ಟೇಟ್ಸ್ ಏನವ, ದೀಸ್ ಸ್ಟೇಟ್ಸ್ ಆರ್ ದೀಸ್ ನೇಷನ್ಸ್ ಆರ್ ಬಿಗ್ ಇನ್ ಟೆರಿಟರಿ ಆ್ಯಂಡ್ ಇವನ್ ಇನ್ ದಿ ಪಾಪ್ಯುಲೇಷನ್ ಆಲ್ಸೋ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿ ಪೀಪಲ್ ಟು ಪಾರ್ಟಿಸಿಪೇಟ್ ಡೈರೆಕ್ಟ್ಲಿ. ನೇರವಾಗಿ ಜನರಿಗೆ ಭಾಗವಹಿಸಲಿಕ್ಕೆ ಸಾಧ್ಯವಿಲ್ಲ. ಭಾರತದಂಥ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಅದ. 140 ಕೋಟಿ ಜನರಿಗೆ ಎಲ್ಲ ಆಡಳಿತವನ್ನು ಎಲ್ಲ ಜನರು ಸೇರಿ ಮಾಡೋದು ಇಟ್ ಈಸ್ ನಾಟ್ ಅಪ್ರೋಪ್ರಿಯೇಟ್. ಸೊ ಶಾಸಕಾಂಗವನ್ನು ಅಂದರೆ ಜನರು ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮೂಲಕ, ಆ ಪ್ರತಿನಿಧಿಗಳ ಮೂಲಕ ಆಡಳಿತವು ನಡೆಯುತ್ತದೆ. ರೈಟ್ ಮಕ್ಕಳ? ಆ ಕಾರಣದಿಂದ ಶಾಸಕಾಂಗವನ್ನು ಜಾರಿಗೆ ತರಲಾಗಿದೆ. ಓಕೆ ರೈಟ್. ನಂಬರ್ 1, ಮೀನಿಂಗ್. ಶಾಸಕಾಂಗ ಎಂದರೇನು? ಸಿಂಪಲ್. ಶಾಸನಗಳನ್ನು ರಚಿಸುವ ಅಂಗವೇ ಶಾಸಕಾಂಗ.
ಡೋಂಟ್ ಬಿ ಕನ್ಫ್ಯೂಸ್ಡ್. ಶಾಸನಗಳನ್ನು ಜಾರಿಗೆ ತರುವ ಅಂಗವೇ ಶಾಸಕಾಂಗ ಅಲ್ಲ. ಶಾಸನಗಳನ್ನು ಜಾರಿಗೆ ತರುವ ಅಂಗ ಕಾರ್ಯಾಂಗ. ಶಾಸನಗಳನ್ನು ಜಾರಿಗೆ ಬಂದಂಥ ಶಾಸನಗಳನ್ನು ಇಂಟರ್ಪ್ರಿಟೇಷನ್ ಮಾಡುವಂಥ ಅಂಗ ನ್ಯಾಯಾಂಗ. ಸೊ ಶಾಸನಗಳನ್ನು ರೂಪಿಸುವ ಅಂಗ ಶಾಸಕಾಂಗ, ಶಾಸನಗಳನ್ನು ನಿರ್ಮಾಣ ಮಾಡುವ ಅಂಗ ಶಾಸಕಾಂಗ. ದಿ ಆರ್ಗನ್ ವಿಚ್ ಫಾರ್ಮುಲೇಟ್ಸ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದಿ ಕಂಟ್ರಿ ಈಸ್ ಕಾಲ್ಡ್ ಲೆಜಿಸ್ಲೇಚರ್. ಇಟ್ ಈಸ್ ದಿ ಫಸ್ಟ್ ಆರ್ಗನ್ ಆಫ್ ದಿ ಗವರ್ನಮೆಂಟ್. ಇದು ಸರ್ಕಾರದ ಪ್ರಪ್ರಥಮ ಪ್ರಮುಖ ಮೊದಲನೇ ಅಂಗವಾಗಿದೆ. ಯಾವುದೋ ಶಾಸಕಾಂಗ. ಶಾಸಕಾಂಗವೆಂದರೇನೋ ಶಾಸನಗಳನ್ನು ರಚಿಸುವ ಅಂಗವೇ ಶಾಸಕಾಂಗ. ಓಕೆ ಮಗಳೇ, ನೆಕ್ಸ್ಟ್ ಶಾಸಕಾಂಗದ ಪ್ರಕಾರಗಳು. ಟೈಪ್ಸ್ ಆಫ್ ಲೆಜಿಸ್ಲೇಚರ್. ದೇರ್ ಆರ್ 2 types in legislature. Number 1, ಏಕಸದನ ಶಾಸಕಾಂಗ, ಯೂನಿಕ್ಯಾಮರಲ್ ಲೆಜಿಸ್ಲೇಚರ್. ನಂಬರ್ 2, ಬೈಕ್ಯಾಮರಲ್ ಲೆಜಿಸ್ಲೇಚರ್, ದ್ವಿಸದನ. ಯುನಿ ಅಂದರೆ ಮಕ್ಕಳೇ 1, ಬೈ ಅಂದರೆ ಬೈ ಅಲ್ಲ, ಬೈ ಅಂದರೆ 2. ಡ್ಯುವಲ್. ಬೈ ಅಂದ್ರೇನು? ಅದು ಬಾಯ್ ಅದು ಬೇರೆ, ಇದು ಬೈ. ಬೈ ಅಂದ್ರೇನು? 2. ಬೈ ಇಲೆಕ್ಷನ್. ಸೊ ಹಂಗಾರೆ ಏಕಸದನ ಶಾಸಕಾಂಗ, ದ್ವಿಸದನ ಶಾಸಕಾಂಗ. ಯುನಿ ಅಂದರೆ ಯುನಿಟರಿ, ಯುನಿ ಅಂದರೆ 1, ಬೈ ಅಂದರೆ 2. ಸೊ ಹಂಗಾರೆ ಮಕ್ಕಳ ಏನು ಏಕಸದನ ಶಾಸಕಾಂಗವೆಂದರೇನು, ದ್ವಿಸದನ ಶಾಸಕಾಂಗವೆಂದರೇನು? ಯಾವ ಶಾಸಕಾಂಗವು ಒಂದೇ ಮನೆಯನ್ನು ಒಂದೇ ಸದನವನ್ನು ಹೊಂದಿರುತ್ತದೆಯೋ ಅದು ಏಕಸದನ ಶಾಸಕಾಂಗ. ದಿ ಲೆಜಿಸ್ಲೇಚರ್ ವಿಚ್ ಈಸ್ ಕಂಪೌಂಡೆಡ್ ವಿತ್ ಓನ್ಲಿ ಹೌಸ್ ಈಸ್ ಕಾಲ್ಡ್ ಯುನಿಕ್ಯಾಮರಲ್ ಲೆಜಿಸ್ಲೇಚರ್. ಫಾರ್ ಎಕ್ಸಾಂಪಲ್ ಜಪಾನ್, ಆ ಶಾಸಕಾಂಗದಲ್ಲಿ ಒಂದೇ ಮನೆ ಅದ. ದಿ ಲೆಜಿಸ್ಲೇಚರ್ ವಿಚ್ ಈಸ್ ಹ್ಯಾವಿಂಗ್ ಡ್ಯುವಲ್ ಹೌಸಸ್ ಈಸ್ ಕಾಲ್ಡ್ ಬೈಕ್ಯಾಮರಲ್. ಯಾವ ಶಾಸಕಾಂಗವು 2 ಸದನಗಳನ್ನು ಹೊಂದಿರುತ್ತದೆಯೋ ಅದು ದ್ವಿಸದನ ಶಾಸಕಾಂಗ. ಸದನ ಅಂದರೆ ಮನೆ, ಸದನ ಅಂದರೆ ಗುಂಪು, ಲಕ್ಷ ಒಳಗಿರಲಿ. ಏಕಸದನ, ದ್ವಿಸದನ. ಏಕಸದನ ಅಂದರೆ ಮಕ್ಕಳೇ ಒಂದೇ ಮನೆ, ದ್ವಿಸದನ ಅಂದರೆ 2 ಮನೆ. ಸೊ ಹಂಗಾರೆ ದ್ವಿಸದನ ಶಾಸಕಾಂಗಕ್ಕೆ ಉದಾಹರಣೆ. ವಿಚ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಬೈಕ್ಯಾಮರಲ್ ಲೆಜಿಸ್ಲೇಚರ್? ಇಂಡಿಯಾ, ಇಂಗ್ಲೆಂಡ್, ಅಮೇರಿಕಾ. ಭಾರತದಲ್ಲಿ ಮೇಲ್ಮನೆ ರಾಜ್ಯಸಭೆ, ಕೆಳಮನೆ ಲೋಕಸಭೆ. ಇನ್ ಇಂಡಿಯಾ ರಾಜ್ಯಸಭಾ ಈಸ್ ಅಪರ್ ಹೌಸ್, ಲೋಕಸಭಾ ಈಸ್ ಲೋವರ್ ಹೌಸ್. ಇನ್ ಇಂಗ್ಲೆಂಡ್ ಹೌಸ್ ಆಫ್ ಲಾರ್ಡ್ಸ್ ಈಸ್ ಅಪರ್ ಹೌಸ್, ಹೌಸ್ ಆಫ್ ಕಾಮನ್ಸ್ ಈಸ್ ಲೋವರ್ ಹೌಸ್. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಮತ್ತು ಟೆನ್ಷನಿಗೂ ಬರಬೇಡ್ರಿ. ಇಂಗ್ಲೆಂಡ್ ಶಾಸಕಾಂಗದ ಮನೆಗಳು ಇವು ಆಗಿವೆ, ಅಮೇರಿಕ ಶಾಸಕಾಂಗದ ಮನೆಗಳು ಇವು ಆಗಿವೆ ಅಂತ ನಾ ಹೇಳಿದ ಕೂಡಲೇ ಕನ್ಫ್ಯೂಸ್ ಹಾಕ್ಕೊಂಡು ಟೆನ್ಷನಿಗೆ ಬರಬೇಡ್ರಿ. ನಿಮ್ಮದು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಅಥವಾ ಇದು ನೋಟ್ಸ್ ಏನು ಕೊಡಬೇಕಾದ್ರೆ ನಾನು ಸ್ಪಷ್ಟವಾಗಿ ನಿಮಗೆ ಬರೆದು ಕಳಿಸ್ತೇನೆ. ಭಾರತ ಶಾಸಕಾಂಗದ ಮನೆಗಳು ಇವು, ಇಂಗ್ಲೆಂಡ್ ಶಾಸಕಾಂಗದ ಮನೆಗಳು ಇವು, ಅಮೇರಿಕ ಶಾಸಕಾಂಗದ ಮನೆಗಳು ಇವು ಅಂತೇಳಿ ನೀವು ಜಸ್ಟ್ ವಿಡಿಯೋ ಕರೆಕ್ಟಾಗಿ ಕೇಳ್ಕೊಳ್ರಿ. ರೈಟ್? ಓಕೆ. ಅಂದ್ರೆ ಮಕ್ಕಳೇ ಏಕಸದನಕ್ಕೆ ಶಾಸಕಾಂಗ ಜಪಾನ್, ಏಕಸದನಕ್ಕೆ ಉದಾಹರಣೆ ಜಪಾನ್. ದಿ ಎಕ್ಸಾಂಪಲ್ ಫಾರ್ ಯುನಿಕ್ಯಾಮರಲ್ ಈಸ್ ಜಪಾನ್. ದಿ ಎಕ್ಸಾಂಪಲ್ಸ್ ಫಾರ್ ಬೈಕ್ಯಾಮರಲ್ ಈಸ್ ಅಮೇರಿಕಾ, ಇಂಡಿಯಾ, ಇಂಗ್ಲೆಂಡ್. ಗಾಟ್ ಇಟ್? ಅರ್ಥ ಆಯಿತು? ಏಕಸದನ ಅಂದರೆ ಒಂದೇ ಮನೆ, ದ್ವಿಸದನ ಅಂದರೆ 2. ಓಕೆ ಓಕೆ. ನೆಕ್ಸ್ಟ್ ಮಹತ್ವ, ಇಂಪಾರ್ಟನ್ಸ್. ಸೊ ಹಂಗಾರೆ ವಾಟ್ ಆರ್ ದಿ ಪಾಯಿಂಟ್ಸ್ ಆ್ಯಂಡ್ ವಾಟ್ ಆರ್ ದಿ ಆಸ್ಪೆಕ್ಟ್ಸ್ ವಿಚ್ ಆರ್ ರಿಫ್ಲೆಕ್ಟೆಡ್ ಬೈ ದಿ ಲೆಜಿಸ್ಲೇಚರ್? ಶಾಸಕಾಂಗವಿದ್ದರೆ ಏನು ಇರುತ್ತದೆ, ಶಾಸಕಾಂಗವು ಏನನ್ನು ಪ್ರತಿಬಿಂಬಿಸುತ್ತದೆ,
ಶಾಸಕಾಂಗವು ಏನನ್ನು ನೀಡುತ್ತದೆ, ಶಾಸಕಾಂಗದ ಉಪಯೋಗವೇನು? ನೋಡ್ರಿ ಮಕ್ಕಳ, ನಂಬರ್ 1 ಡೆಮೋಕ್ರಾಟಿಕ್. ನೋಡ್ರಿ ಮಕ್ಕಳ, ವೇರ್ ದರ್ ಇಸ್ ಎ ಲೆಜಿಸ್ಲೇಚರ್ ಇಟ್ ಈಸ್ ಸೀಮ್ಸ್ ಟು ಬಿ ದೇರ್ ಮಸ್ಟ್ ಬಿ ಡೆಮೋಕ್ರಾಟಿಕ್ ಪ್ರಿನ್ಸಿಪಲ್ಸ್. ಶಾಸಕಾಂಗದ ಮಕ್ಕಳ, ಶಾಸಕಾಂಗವು ಹೇಗೆ ಆಯ್ಕೆಯಾಗುತ್ತದೆ? ಬೈ ದಿ ಪೀಪಲ್. ವಿಚ್ ಪೀಪಲ್ ಚೂಸ್ ದಿ ಲೆಜಿಸ್ಲೇಚರ್? ಯಾವ ಜನರು ಶಾಸಕಾಂಗವನ್ನು ಚುನಾಯಿಸುತ್ತಾರೆ? ವಯಸ್ಕ ಮತದಾರರು. ವಯಸ್ಕ ಮತದಾರರು ಅಂದರೆ ಎಷ್ಟು ವರ್ಷವಾದವರು? ಆ ದೇಶಕ್ಕೆ ಸಂಬಂಧಪಟ್ಟಂತೆ. ಭಾರತದಲ್ಲಿ 18 ವರ್ಷ ಮೀರಿದ ಎಲ್ಲ ಮಹಿಳೆ ಪುರುಷರು ಮತವನ್ನು ನೀಡುತ್ತಾರೆ, ಹೌದಾ? ಸೊ ಹಂಗಾರೆ 18 ವರ್ಷ ಮೀರಿದ ಎಲ್ಲ ಪುರುಷ ಮಹಿಳೆಯರು ಮತವನ್ನು ನೀಡುತ್ತಾರೆ ಅಂದರೆ ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಇನ್ ಪ್ರೊವೈಡಿಂಗ್ ವೋಟಿಂಗ್ ಪವರ್. ಈ ಜಾತಿ ಈ ಧರ್ಮ ಅಂತ ಏನೂ ಭೇದ ಭಾವ ಇಲ್ಲ. 18 ವರ್ಷ ಮೀರಿದ ಎಲ್ಲರಿಗೂ ಅಂದರೆ ಏನು ಬಂತು ಮಕ್ಕಳಲ್ಲೇ? ಸ್ವಾತಂತ್ರ್ಯ ಬಂತು, ಸಮಾನತೆ ಬಂತು, ಹಕ್ಕುಗಳು ಬಂದವು. ಸೊ ಹಂಗಾರೆ ಶಾಸಕಾಂಗವು ಚುನಾವಣೆಯ ಮೂಲಕ ನಡೆಯುತ್ತದೆ. ಚುನಾವಣೆಯು ವಯಸ್ಕ ಮತದಾನ ಪದ್ಧತಿಯ ಮೂಲಕ ನಡೆಯುತ್ತದೆ. ಇಲ್ಲಿ ಯಾವುದೇ ಭೇದ ಭಾವ ಮಾಡದೆ ಎಲ್ಲರಿಗೂ ಮತಾಧಿಕಾರವನ್ನು ಕೊಡಲಾಗಿರುತ್ತದೆ. ಅಂದ ಮೇಲೆ ಇಲ್ಲಿ ಎಲ್ಲರಿಗೂ ಸಮಾನತೆ ಇರುತ್ತದೆ, ಎಲ್ಲರಿಗೂ ಹಕ್ಕುಗಳು ಇರುತ್ತವೆ. ರೈಟ್ ಮಕ್ಕಳೇ? ಸೊ ಅಂದರೆ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಆಫ್ ದಿ ಲೆಜಿಸ್ಲೇಚರ್ ಈಸ್ ಇಟ್ ರಿಫ್ಲೆಕ್ಟ್ಸ್ ಡೆಮೋಕ್ರಸಿ. ಶಾಸಕಾಂಗ ಇದೆ ಎಂದರೆ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಎಂದು ಅರ್ಥ. ಭಾರತದಲ್ಲಿ ಶಾಸಕಾಂಗವಿಲ್ಲ. 1947ಕ್ಕೂ ಪೂರ್ವದಲ್ಲಿ ವಿ ವೇರ್ ಹ್ಯಾವಿಂಗ್ ನೋ ಲೆಜಿಸ್ಲೇಚರ್. ಭಾರತದಲ್ಲಿ ಶಾಸಕಾಂಗ ಇರಲಿಲ್ಲ, ಅವ್ರದ್ದೇ ಕೆಲವೊಂದು ಜನ ಇದ್ದರು. ಶಾಸಕಾಂಗ ಯಾಕಿರಲಿಲ್ಲಪ್ಪ ಅಂದ್ರೆ ನಮ್ಮ ಜನರಿಂದ ಆಯ್ಕೆಯಾಗಿರಲಿಲ್ಲ. ಸೊ 1952ರಲ್ಲಿ ಪ್ರಥಮ ಚುನಾವಣೆಯ ಮೂಲಕ ಲೋಕಸಭೆ ರಾಜ್ಯಸಭೆಗಳು ಅಸ್ತಿತ್ವಕ್ಕೆ ಬಂದವು. ಸೊ ಹಂಗಾರೆ ಆವಾಗಿನಿಂದ ಏನು ಬಂತು? ಪ್ರಜಾಪ್ರಭುತ್ವದ ತತ್ವಗಳು ಜಾರಿಗೆ ಬಂದವು. ಎರಡು ಮಕ್ಕಳ. ಸೊ ವೇರ್ ದೆರ್ ಈಸ್ ಎ ಲೆಜಿಸ್ಲೇಚರ್ ದೇರ್ ವಿಲ್ ಬಿ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್. ಓಕೆ, ನೆಕ್ಸ್ಟ್ ನಂಬರ್ 2 ಲಾ ಮೇಕಿಂಗ್. ವೆರಿ ವೆರಿ ಇಂಪಾರ್ಟೆಂಟ್. The primary function of legislature is making the laws. ರಾಷ್ಟ್ರ ನಿರ್ಮಾಣಕ್ಕಾಗಿ, ರಾಷ್ಟ್ರದ ರಕ್ಷಣೆಗಾಗಿ, ಬಡವರ ಕಲ್ಯಾಣಕ್ಕಾಗಿ, ಹಿಂದುಳಿದವರ ಕಲ್ಯಾಣಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ, ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ, ವೃದ್ಧರಿಗಾಗಿ, ಕೆಟ್ಟ ಜನರನ್ನು ನಿಯಂತ್ರಣ ಮಾಡುವುದಕ್ಕಾಗಿ, ಕೊಲೆಗಳನ್ನು ಕಡಿಮೆ ಮಾಡುವುದಕ್ಕಾಗಿ, ಕಳ್ಳತನವನ್ನು ಕಡಿಮೆ ಮಾಡುವುದಕ್ಕಾಗಿ, ಅನೈತಿಕ ಕಾರ್ಯಗಳನ್ನು ಕಡಿಮೆ ಮಾಡುವುದಕ್ಕಾಗಿ, ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮಾಡುವುದಕ್ಕಾಗಿ, ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಸಾಕಷ್ಟು ವಿಷಯದಲ್ಲಿ ಮಕ್ಕಳ ಏನನ್ನು ನಿರ್ಮಾಣ ಮಾಡುವುದು? ಕಾನೂನು ನಿರ್ಮಾಣ ಮಾಡುವುದು. ಕಾನೂನನ್ನು ಜಾರಿಗೆ ತರುವ ಅಂಗ ಕಾರ್ಯಾಂಗ. ರೈಟ್ ಮಕ್ಕಳೇ? ನೆಕ್ಸ್ಟ್ ವರ್ಕ್ ಟು ಅದರ್ ಆರ್ಗನ್ಸ್. ಅನದರ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಲೆಜಿಸ್ಲೇಚರ್ ಈಸ್ ಇತರ ಅಂಗಗಳಿಗೆ ಕೆಲಸ ಕೊಡುತ್ತದೆ. ಇದು ಕಾನೂನನ್ನು ಮಾಡದೇ ಇದ್ದರೆ ಜಾರಿಗೆ ತರುವಂಥ ಕೆಲಸ ಕಾರ್ಯಾಂಗಕ್ಕೆ ಇಲ್ಲವೇ ಇಲ್ಲ. ಶಾಸಕಾಂಗ ರೂಪಿಸಿದ ಕಾರ್ಯಾಂಗವು ಜಾರಿಗೆ ತಂದ ಕಾನೂನುಗಳು ಜನಪರ ಅವನ ಇಲ್ಲವ ಅಂತ ನೋಡುವ ಕೆಲಸ ನ್ಯಾಯಾಂಗಕ್ಕಿಲ್ಲ. If legislature does not makes any law, then there is no work for the executive and judiciary. The executive and judiciary performs their function after the legislature performs its work primarily. ಮೂಲವಾಗಿ ಶಾಸಕಾಂಗವು ತನ್ನ ಕೆಲಸವನ್ನು ಮಾಡಿದ ನಂತರ ಕಾರ್ಯಾಂಗದ ಕೆಲಸ ಸ್ಟಾರ್ಟ್, ಆನಂತರ ನ್ಯಾಯಾಂಗದ ಕೆಲಸ ಸ್ಟಾರ್ಟ್. 29ನೇ ರಾಜ್ಯವನ್ನು ರಚಿಸಲಾಗಿದೆ, ಶಾಸಕಾಂಗ ಮಾಡ್ತಾರೆ ರಾಜ್ಯವನ್ನು. ಸೊ ಆ 29ನೇ ರಾಜ್ಯಕ್ಕೆ ಎಲ್ಲ ಸವಲತ್ತುಗಳನ್ನು ಕೊಡಬೇಕಲ್ಲ. ಮುಖ್ಯಮಂತ್ರಿ ಆಫೀಸ್ ಮಾಡಬೇಕು, ಹೈಕೋರ್ಟ್ ಮಾಡಬೇಕು, ಎಲ್ಲ ಕಚೇರಿಗಳನ್ನು ಮಾಡಬೇಕು, ಟೆಲಿಫೋನ್ ಎಕ್ಸ್ಚೇಂಜ್ ಮಾಡಬೇಕು, ಮೊಬೈಲ್ ಸರ್ವಿಸನ್ನು ಕೊಡಬೇಕು, ಎಲ್ಲ ಏನು ಸರ್ಕಾರಿ ನೌಕರರನ್ನು ನೇಮಕ ಮಾಡಬೇಕು. ಮಾಡೋರು ಕಾರ್ಯಾಂಗ.
ಹೊಸ ರಾಜ್ಯವನ್ನು ರೂಪಿಸಿದ ಶಾಸಕಾಂಗ ಮತ್ತು ಅದನ್ನು ಜಾರಿಗೊಳಿಸಿದ ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡವಿಲ್ಲ ಅಂತ ನೋಡೋ ಕೆಲಸ ಯಾರ್ದು? ನ್ಯಾಯಾಂಗ. ಅರ್ಥ ಆಯ್ತಾ ಮಕ್ಕಳೇ? ಸೊ ಹಾಗಾದ್ರೆ ದಿ ಲೆಜಿಸ್ಲೇಚರ್ ಪ್ರೊವೈಡ್ಸ್ ವರ್ಕ್ಸ್ ಫಾರ್ ಆರ್ ಅಲಾಟ್ಸ್ ವರ್ಕ್ ಫಾರ್ ದಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಓಕೆ, ರೈಟ್ ಮಕ್ಕಳೇ. ನೆಕ್ಸ್ಟ್, ಪಬ್ಲಿಕ್ ಗ್ರೀವನ್ಸಸ್, ಸಾರ್ವಜನಿಕ ತೊಂದರೆಗಳ ನಿವಾರಣೆ. ವೆರಿ ಫೆಮಿಲಿಯರ್ ಥಿಂಗ್ ಇದು. ಜನಪ್ರತಿನಿಧಿಗಳು ಆಯ್ಕೆಯಾಗಿರೋದು ಅದಕ್ಕೆ. ನೀರು, ಆಹಾರ, ರಕ್ಷಣೆ, ರಸ್ತೆಗಳು, ಶಿಕ್ಷಣ, ಆರೋಗ್ಯ, ಮಹಿಳೆಯರ ರಕ್ಷಣೆ, ರಸ್ತೆಗಳು, ಸ್ಯಾನಿಟೈಸೇಷನ್ ಅಂದರೆ ಮಕ್ಕಳೇ ಶೌಚಾಲಯಗಳು, ಗಟಾರಗಳ ಸ್ವಚ್ಛತೆ, ಎಲೆಕ್ಟ್ರಿಸಿಟಿ, ಎಲ್ಲ ತೊಂದರೆಗಳನ್ನು ನಿವಾರಿಸುವಂಥ ಕೆಲಸ ಯಾರ್ದು? ಶಾಸಕಾಂಗದ ಸದಸ್ಯರು. ಜನರ ತೊಂದರೆಗಳ ನಿವಾರಣೆ. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ. ನಮಗೆಲ್ಲ ಗೊತ್ತಿದ್ದಂಗೆ ಮಕ್ಕಳೇ, ಲಿಖಿತ ಸಂವಿಧಾನ ಇರುವಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ಮಾಡಲಾಗುತ್ತದೆ. ಸಂವಿಧಾನ ತಿದ್ದುಪಡಿಯನ್ನು ಮಾಡೋ ಹೂ ಪರ್ಫಾರ್ಮ್ಸ್ ದಿ ಫಂಕ್ಷನ್ ಆಫ್ ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ದಿ ಲೆಜಿಸ್ಲೇಚರ್. ಸೊ ಹಂಗಾರೆ ಶಾಸಕಾಂಗವು ಮಾಡುವ ಮತ್ತೊಂದು ಪ್ರಮುಖವಾದಂಥ ಕೆಲಸವೆಂದರೆ ಸಂವಿಧಾನವು ಲಿಖಿತವಾಗಿದ್ದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವುದು, ಕೆಲವೊಂದು ವಿಷಯಗಳನ್ನು ಸೇರಿಸುವುದು, ಕೆಲವೊಂದು ವಿಷಯಗಳನ್ನು ತೆಗೆಯುವುದು. ರೈಟ್ ಮಗಳ? ನೆಕ್ಸ್ಟ್, ನ್ಯಾಯಾಂಗೀಯ ಕಾರ್ಯಗಳು. ದಿ ಲೆಜಿಸ್ಲೇಚರ್ ಪರ್ಫಾರ್ಮ್ಸ್ ಜುಡಿಷಿಯಲ್ ಫಂಕ್ಷನ್ಸ್ ಆಲ್ಸೋ. ಎಲ್ಲ ದೇಶಗಳಲ್ಲೂ ಮಕ್ಕಳ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಹೈಕೋರ್ಟ್, ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು, ಪ್ರಮುಖ ಕಾರ್ಯಾಂಗಾಧಿಕಾರಿಗಳು ಅಂದರೆ ಭಾರತ ಚುನಾವಣಾ ಆಯೋಗದ ಆಯುಕ್ತರು, UPSC ಅಧ್ಯಕ್ಷರು, ಇವರೇನಾದರೂ ತಪ್ಪು ಕೆಲಸವನ್ನು ಮಾಡಿದರೆ, ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಿದರೆ, ಇಫ್ ದೀಸ್ ಎಕ್ಸಿಕ್ಯೂಟಿವ್ violates the constitution, then the legislature prosecutes and if necessary it terminates these officials and executives. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್ ಜಡ್ಜಸ್ಸು, ಹೈಕೋರ್ಟಿನ ಜಡ್ಜಸ್ಸು, ಪ್ರಮುಖ ಕಾರ್ಯಾಂಗಾಧಿಕಾರಿಗಳು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಇವರು ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡಿದರೆ, ದೇಶಕ್ಕೆ ವಿರುದ್ಧವಾದ ಕೆಲಸವನ್ನು ಮಾಡಿದರೆ ಇವರನ್ನು ಅಧಿಕಾರದಿಂದ ತೆಗೆಯಲೇಬೇಕೆಂದು ಶಾಸಕಾಂಗಕ್ಕೆ ಅನಿಸಿದರೆ ಅವರ ವಿರುದ್ಧ ವಿಚಾರಣೆಯನ್ನು ನಡೆಸಿ ಅಧಿಕಾರದಿಂದ ಶಾಸಕಾಂಗವು ತೆಗೆಯಬಹುದು. ಲಕ್ಷದೊಳಗಿರಲಿ ಮಗಳ. ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮುಖ್ಯ ಚುನಾವಣಾ ಆಯುಕ್ತರು, ಇವರನ್ನ ಎಲ್ಲರನ್ನ ತೆಗೆಯುವ ಅಧಿಕಾರ ಯಾರಿಗೂ ಇಲ್ಲ, ನ್ಯಾಯಾಂಗಕ್ಕೂ ಇಲ್ಲ, ಯಾರಿಗೂ ಇಲ್ಲ. ಬಟ್ ಇವರೆಲ್ಲರನ್ನ ಅಧಿಕಾರದಿಂದ ತೆಗೆಯುವ, ಅವರ ವಿಚಾರಣೆಯನ್ನು ನಡೆಸಿ ಅಧಿಕಾರದಿಂದ ತೆಗೆಯುವ ಪವರ್ ಇರುವುದು ಯಾರಿಗೆ? ನ್ಯಾಯಾಂಗ. ಪವರ್ ಇರುವುದು ಯಾರಿಗೆ? ಶಾಸಕಾಂಗ. ಲೆಜಿಸ್ಲೇಚರ್ ಈಸ್ ಹ್ಯಾವಿಂಗ್ ದಿ ಪವರ್ ಟು ಟರ್ಮಿನೇಟ್, ಟು ಸಸ್ಪೆಂಡ್, ಟು ಡಿಸ್ಮಿಸ್ these executives. No one is having such power to terminate these executives. ಯಾರು ಹೊಂದಾರ? ಶಾಸಕಾಂಗ. ವಿಚಾರಣೆಯನ್ನು ಮಾಡಿ ಅವರ ವಿರುದ್ಧ ಒಂದು ನಿಲುವಳಿಯನ್ನು, ಮಸೂದೆಯನ್ನು ಮಂಡಿಸಿ, ಹೌದು ಇವರು ತಪ್ಪು ಮಾಡ್ಯಾರೆ, ಇವರನ್ನು ತೆಗೆಯೋಣ ಅಂತೇಳಿ ಎಲ್ಲ ಲೋಕಸಭೆ, ರಾಜ್ಯಸಭೆ ಎಲ್ಲ ಸದಸ್ಯರು ಸೇರಿ ಇವರನ್ನು ಅಧಿಕಾರದಿಂದ ತೆಗಿತಾರೆ ಇಂಡಿಯಾದೊಳಗೆ. ರೈಟ್ ಮಕ್ಕಳ? ಸೊ ಹಂಗಾರೆ ಶಾಸಕಾಂಗದ ಅರ್ಥ, ಪ್ರಕಾರಗಳು, ಮಹತ್ವ. ಪ್ರಜಾಪ್ರಭುತ್ವವಾದಿ, ಡೆಮೊಕ್ರೆಟಿಕ್, ಕಾನೂನು ನಿರ್ಮಾಣ, ಲಾ ಮೇಕಿಂಗ್, ಇತರ ಅಂಗಗಳಿಗೆ ಕೆಲಸ, ವರ್ಕ್ ಫಾರ್ ಅದರ್ ಆರ್ಗನ್ಸ್, ಪಬ್ಲಿಕ್ ಗ್ರೀವನ್ಸಸ್, ಅಡ್ರೆಸ್ಸಿಂಗ್ ಪಬ್ಲಿಕ್ ಗ್ರೀವನ್ಸಸ್, ಸಾರ್ವಜನಿಕ ತೊಂದರೆ ನಿವಾರಣೆ, ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ತಿದ್ದುಪಡಿ, ಆ್ಯಂಡ್ ನ್ಯಾಯಾಂಗೀಯ ಕಾರ್ಯಗಳು. ನ್ಯಾಯಾಂಗೀಯ ಕಾರ್ಯಗಳು ಅಂದರೆ ಮಕ್ಕಳ ನ್ಯಾಯ ತೀರ್ಮಾನ.
ತಪ್ಪು ಸರಿ ಇವುಗಳನ್ನು ತೀರ್ಮಾನ ಮಾಡುವ ಕೆಲಸ. ರೈಟ್ ಮಕ್ಕಳ? ಸೊ ಸರಿಯಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಪೀರಿಯಡ್ನೊಳಗೆ ನೆಕ್ಸ್ಟ್ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.